Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವು KPSC ಗ್ರೂಪ್ಸ್ ಏನ್ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನಡೆಸತ್ತಿಲ್ಲ. ಈಗ ಸ್ಯಾಟರ್ಡೆ ಅದ, ಇವತ್ತು 18th ಆಕ್ಚುಲಿ. ಸೊ 20 ಇರುವಂತ ಒಂದು ಕಡ್ಡಾಯ ಕನ್ನಡ ಪೇಪರ್ದೊಂದು ಸಿಲೆಬಸ್ ಆಗಿರ್ಬೋದು ಅಂಡ್ ಕ್ವಶನ್ ಪೇಪರ್ ನ ಗೋತ್ರು ಮಾಡೋಣ ಡಿಟೇಲ್ ನಮ್ಗೆ, ಸೊ ದಟ್ 20ಗೆ ಪ್ರಿಪೇರ್ ಆಗುವಂತ ಎಕ್ಸಾಮ್ಗೆ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ನಂಗೆ ಕ್ವಶನ್ ಪೇಪರ್ ಅನ್ನ ಇವತ್ತು ಸಿಕ್ತು, ಹಿಂಗಾಗಿ ಜಸ್ಟ್ ಎದ್ದ ತಕ್ಷಣ ಇವತ್ತು ವಿಡಿಯೋನ ಮಾಡತ್ತೇನಿ. ನಾಳೆಲ್ಲ ನಾಡ್ದ ಎಕ್ಸಾಮ್ ಅದ. ಸೊ ನೀವು ಕಡ್ಡಾಯ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಒಂದ್ಸಲ ನೀವು ಈ ಕ್ವಶನ್ ಪೇಪರ್ ನೋಡು, ಒಂದ್ಸಲ ನೀವು ಸಾಲ್ವ್ ಮಾಡ್ರಂದ್ರೆ ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ಸೊ ದಟ್ ಈ ವಿಡಿಯೋ ಮಾಡತ್ತೇನಿ, ಎಂಡ್ ವರ್ಗು ನೋಡ್ರಿ, ಡೆಫಿನೆಟ್ಲಿ ಎಲ್ಲರಿಗೂ ಹೆಲ್ಪ್ ಆಗ್ತದ. ಸೊ ಬಿಗಿನಿಂಗ್ ಇಂದ ಎಂಡ್ ವರ್ಗು ಸಿಲೆಬಸ್ ಆಗಿರ್ಬೋದು, ಕ್ವಶನ್ ಪೇಪರ್ ಅನಲೈಸಿಸ್ ನ ಮಾಡ್ಕೊಂತ ಹೋಗೋಣ ಬರ್ರಿ. ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ದೊಂದು ಸಿಲೆಬಸ್ ನೋಡೋನು. ಅಟ್ಲೀಸ್ಟ್ ಒಂದು 2 days ಪ್ರಿಪ್ರೇಷನ್ ಬೇಕನ್ನಾಗ್ತೈತಿ. ಇವಂದು ನಿಮ್ದು ಕನ್ನಡ ಮೇಲೆ ಚಲೋ ಕಮೌಂಟ್ ಐತಂದ್ರೂ ಕನ್ನಡ ಮೀಡಿಯಮ್ ಒಳಗೆ ಪ್ರಿಪೇರ್ ಆದವ್ರು ಆಲ್ಮೋಸ್ಟ್ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರೋ. ಆದರೂ ಓವರ್ ಕಾನ್ಫಿಡೆನ್ಸ್ ಯಾವಾಗೂ ಇರಬಾರ್ದು ಅನ್ನೋ ಸಲುವಾಗಿ ಸಿಲೆಬಸ್ ಆಗಿರ್ಬೋದು ಒಂದ್ಸಲ ಕ್ವಶನ್ ಪೇಪರ್ನ ನೋಡಿ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಂದ್ರೆ ನೀವು ಆರಾಮಾಗಿ ವಿತ್ ಕಾನ್ಫಿಡೆಂಟ್ ಎಕ್ಸಾಮ್ ಬರೀಬೋದು. ಸೊ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಗೆ ಪಠ್ಯಕ್ರಮ ಇಲ್ಲಿ ಕೊಟ್ಟಾರು. ವಿಷಯದ ಸಮಗ್ರ ಅರ್ಥೈಸುವಿಕೆ 25 ಅಂಕಕ್ಕೆ ಇರ್ತೈತಿ. ಟೋಟಲಿ ಈ ಒಂದು ಎಕ್ಸಾಮ 150ಗೆ ಇರ್ತೈತಿ. ಆ್ಯಂಡ್ 150ಗೆ ಎಷ್ಟು ತೊಗೊಂಡ್ರೆ ಪಾಸ್ ಆಗ್ತೀವಿ ಅಂದ್ರೆ 50 ಅಂಕಗಳನ್ನ ತೊಗೋಬೇಕು. ನೀವು ಈಗ 150ಗೇನು ಎಕ್ಸಾಮ್ ಐತಲ್ಲ, ಇಲ್ಲಿ ನೀವು 50 ಮಾರ್ಕ್ಸ್ ತೊಗೊಂಡ್ರೆ ಸಾಕ ಪಾಸ್ ಆಗ್ತೀರಿ. ಪದ ಪ್ರಯೋಗ 25 ಮಾರ್ಕ್ಸಿಗೆ ಐತಿ. ವಿಷಯ ಸಂಕ್ಷೇಪಣೆ 25 ಮಾರ್ಕ್ಸು. ಪದಜ್ಞಾನ 25. ಲಘು ಪ್ರಬಂಧ ಸಣ್ಣ ಪ್ರಬಂಧ ಇರ್ತಾವೆ 300 ವರ್ಡ್ಸ್ಗೆ, ಅದು 25. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರಣ ಮಾಡಬೇಕು 25. ಸೊ ಟೋಟಲಿ 150 ಮಾರ್ಕ್ಸಿಗೆ ಐತಿ. ಇಲ್ಲೇ ನಾವು ಡಿಟೇಲ್ಡ್ ಕ್ವಶನ್ ಪೇಪರ್ನ ನೋಡ್ಕೊತ ಹೋಗೋಣ, ಸೊ ನಿಮಗೆ ಇನ್ನೂ ಐಡಿಯಾ ಬರ್ತದ. ಸೊ ಇಲ್ಲೇ ಕ್ವಶನ್ ಪೇಪರ್ನ ನೋಡ್ಕೊತ ಹೋಗೋಣ ನಾವು ಯಾವ ಥರ ಅದ ಕ್ವಶನ್ ಪೇಪರ್ ಅಂಥೇಳಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂತೂ ಕೊಟ್ಟಾರ, ಜನರಲ್ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ದೆನ್ ಕ್ವಶನ್ ಪೇಪರ್ ಇನ್ಸ್ಟ್ರಕ್ಷನ್ ಒಳಗೆ ಏನು ಕೊಟ್ಟಾರಂದ್ರೆ ಸೇಮ್ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಮಾಡಿರಿ. ಪ್ರತಿ ಪ್ರಶ್ನೆಗೆ ಒಳಗೊಂಡಿರುವ ಅಂಕಗಳನ್ನು ಪ್ರಶ್ನೆ ಎದುರಿಗೆ ಸೂಚಿಸಲಾಗಿದೆ. ಸೊ ಇವೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಅದಾವು. ಆಲ್ರೆಡಿ ಇದನ್ನು ಲಾಸ್ಟ್ ವಿಡಿಯೋದಾಗ ಡಿಸ್ಕಷನ್ ಮಾಡೇನಿ. ಸೊ ಇದು ಮಾಡ್ಕೋಕೂತ್ರೆ ಮತ್ತು ಅಗೇನ್ ಲೇಟ್ ಆಗ್ತೈತಿ. ಇವನ್ ಇಂಗ್ಲೀಷ್ ಒಳಗೂ ಕೊಟ್ಟಾರ, ಒಂದು ಸಲ ಚೆಕ್ ಮಾಡ್ಕೋಬೋದು. ಸೊ ಇಲ್ಲೇ ಸೆಕ್ಷನ್ ಎ ನೋಡ್ಬೋದು. ಇಲ್ಲೇ ಎಸ್ಸೆ ಕೊಟ್ಟಾರ, ಪ್ರಬಂಧ 25 ಮಾರ್ಕ್ಸ್ಗೆ. ಇಲ್ಲಿ ಸ್ಪೇಸ್ ಕೊಟ್ಟಾರ, ಇಷ್ಟರೊಳಗೆ ನೀವು ಆರಾಮಾಗಿ ಬರಿಬೋದು. ಎಸ್ಸೆಗೆ 3 pages ಕೊಟ್ಟಾರ. 300 ವರ್ಡ್ಸ್ ಒಳಗೆ ಎಸ್ಸೆ ಬರೆದ್ರೆ ಮುಗೀತು. ಈ ಥರ ಪ್ಲೇಸ್ ಕೊಟ್ಟಿರ್ತಾರೋ ನೀವು ಬರಿಬೇಕು ಸ್ಪೇಸ. ಇನ್ನು ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಸೊ 25 ಮಾರ್ಕ್ಸ್ ಕೊಟ್ಟಾರ. ಒಂದು ಪ್ಯಾಸೇಜ್ ಕೊಟ್ಟ ಕೆಳಗಡೆ ಕ್ವಶನ್ ಕೊಟ್ಟಿರ್ತಾರೋ, ನೀವು ಆ ಕ್ವಶನಿಗೆ ಆನ್ಸರ್ ಮಾಡಬೇಕು. ಸೊ ಇದು 25 ಮಾರ್ಕ್ಸ್ ಆರಾಮ್ ತೊಗೋತೀರ ಅನ್ಕೋತೀನಿ. ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗ್ ಇರ್ತದೆ. ಇದನ್ನು ಕನ್ನಡ ಮೀಡಿಯಮ್ದವ್ರು ಆರಾಮನ ಮಾಡ್ತೀರಿ. ಅಗೇನ್ ಇಲ್ಲಿ 25 ಮಾರ್ಕ್ಸ್. ಸೊ 25 ಮಾರ್ಕ್ಸ್ ಎಸ್ಸೆಗೆ ಬಂತು, 25 ಮಾರ್ಕ್ಸ್ ನಿಮ್ದು ಪ್ಯಾಸೇಜಿಗೆ 50 ಆಯ್ತು. ಆಮೇಲೆ ಇಲ್ಲೇ 25 ಪ್ರಿಸೈಸ್ ರೈಟಿಂಗ್ ಬರ್ತೈತಿ. ಇದನ್ನು ನೀವು ಸಮರಿ ಬರೀಬೇಕು 100 ಶಬ್ದಗಳಿಗೆ ಮೀರಿದಂಗೆ. ಇದ್ರದ್ದೊಂದು ಸಮರಿ ಬರೆದ್ರೆ 25 ಮಾರ್ಕ್ಸ್, 75 ಮಾರ್ಕ್ಸ್ ಬಂತು. ಟ್ರಾನ್ಸ್ಲೇಷನ್ ಐತಿ, 25 ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಐತಿ. ಇಂಗ್ಲೀಷ್ ಒಳಗೆ ಕೊಟ್ಟಾರ, ಅದನ್ನು ನೀವು ಕನ್ನಡಕ್ಕೆ ಅನುವಾದ ಮಾಡಿದ್ರಿ ಅಂದರೆ 25 ಮಾರ್ಕ್ಸ್. ತೀರಾ ಹಂಗೆ ಡಿಫಿಕಲ್ಟ್ ಏನಿಲ್ಲ, ಬಟ್ ಯಾವುದಕ್ಕೂ ಓವರ್ ಕಾನ್ಫಿಡೆನ್ಸ್ ಒಳಗದು ಹೋಗಬಾರ್ದು. ಇದನ್ನು ನಾನು ಬೇಕಾದ್ರೆ ಪೌಸ್ ಮಾಡಿರಿ, ಒಂದೊಂದು ಕ್ವಶನ್ ತೊಗೊಂಡು ಒಂದು ಸಲ ಬರೀರಿ ಸಾಕು. ಆ್ಯಂಡ್ ಇಲ್ಲೊಂದು ಲೆಟರ್ ರೈಟಿಂಗ್ ಕೊಟ್ಟಾರೆ. ಆಬ್ವಿಯಸ್ಲಿ ನೀವು 10th ಸ್ಟ್ಯಾಂಡರ್ಡ್ ಒಳಗೆ 3 ಭಾಷೆ ಒಳಗೆ ಲೆಟರ್ ಬರ್ದಿರ್ತೀರಿ ಮೇನ್ ಎಕ್ಸಾಮ್ ಒಳಗೆ, ಹಿಂದಿ, ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ. ಸೊ ಇಲ್ಲಿ ಅವರೆಲ್ಲ ಕೊಟ್ಟಿರ್ತಾರೆ, ಅಡ್ರೆಸ್ ಏನಂತ ಹಾಕಬೇಕಂತೂ ಕೊಟ್ಟಿರ್ತಾರೋ, ಇದನ್ನೆಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ. ಒಂದು ಅಫಿಷಿಯಲ್ ಒಂದು ಲೆಟರ್ನ ನೀವು ಬರೀಬೇಕಾಗ್ತೈತಿ. ಇಲ್ಲಿ ಲೆಟ್ರದ್ದು ಒಂದು ಫಾರ್ಮ್ಯಾಟ್ ನಿಮಗೆ ಗೊತ್ತಿದ್ರೆ ಸಾಕಾಗ್ತೈತಿ. ಇಂದ ಗೆ ಮಾನ್ಯರೇ ವಿಷಯ ಹಾಕೋದು, 2 ಪ್ಯಾರಾಗ್ರಾಫ್ ಒಳಗೆ ಸಣ್ಣ ಪ್ಯಾರಾಗ್ರಾಫ್ ಹಾಕಿ ಲಾಸ್ಟ್ ವಂದನೆಗಳೊಂದಿಗೆ ಹಾಕಿ ರೈಟ್ ಸೈಡ್ ಒಂದು ದಿನಾಂಕ ಅಂತ ಬರೀರಿ, ಕೆಳಗಡೆನೂ ಸ್ಥಳ ದಿನಾಂಕ, ರೈಟ್ ಸೈಡ್ ಕಾರ್ನರಿಗೆ ಇಂತಿ ನಿಮ್ಮ ನಂಬುಗೆ ಹಾಕಿ ಸಿಗ್ನೇಚರ್ ಹಾಕಿ ಹೆಸರು ಬರೆದ್ರೆ ಮುಗೀತು. ಲೆಟ್ರನ್ನು ಪರ್ಫೆಕ್ಟ್ ಮುಗೀತದ. ಸೊ ಲೆಟ್ರಿಗೂ ಇಲ್ಲಿ 10 ಮಾರ್ಕ್ಸ್ ಕೊಟ್ಟಾರು. ಲೆಟ್ರ್ ಆರಾಮ್ ಬರೀತೀರ ಅನ್ಕೋತೀನಿ. ಲೆಟ್ರ್ ಒಂದು ವೇಳೆ ಬರೆಯೋಕೆ ಬರಲಿಲ್ಲ ಅಂದ್ರೆ ಒಂದು ಫಾರ್ಮ್ಯಾಟ್ ನೋಡ್ಕೊಂಬಿಡ್ರಿ. ಇನ್ನು ಗಾದೆ ಮಾತುಗಳನ್ನು ಕೊಟ್ಟಾರ. ಕುಳಿತು ಉಣ್ಣುವವನಿಗೆ ಕುಡಿಕೆ ಹಣ್ಣು ಸಾಲದು. ಇವೆಲ್ಲ ನಾವು ಡೇ ಟು ಡೇ ಆದಷ್ಟು ಬಳಸುವಂಥವಿವ, ಹೀಗಾಗಿ ಆರಾಮ್ ಬರೀತೀರ ಅನ್ಕೋತೀನಿ. ಹಾಗೆ ಇನ್ನು ಇಲ್ಲೇ ನುಡಿಗಟ್ಟುಗಳನ್ನ ಅರ್ಥ ಬರ್ದ ನಿಮ್ಮ ಸ್ವಂತ ವಾಕ್ಯದೊಳಗೆ ಪ್ರಯೋಗ ಮಾಡಿರಿ. ಕಾಲಿಗೆ ಬುದ್ಧಿ ಹೇಳೋದು ನಿಮ್ಗೆ ಗೊತ್ತೈತೆ, ಓಡು ಅಂದಂಗೆ. ಇನ್ನು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ.
ಹರಿಹರ ಬರೆದ ಕಾವ್ಯ, ಅಕ್ಕ ಮಹಾದೇವಿಯ ಅಂಕಿತ, ದಾರಾ ಬೇಂದ್ರೆಯವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. 4 ಕ್ವಶನ್ ಈಸಿ ಅದಾವು. ಇನ್ನು ಕೆಳಗಿನವುಗಳಿಗೆ ತತ್ಸಮ ತದ್ಭವ ಬರೆಯಿರಿ. 5 ಕ್ವಶನ್ ಕೊಟ್ಟಾರು. ಬ್ರಹ್ಮ ಬೊಮ್ಮ ಇವೆಲ್ಲ ಈಸಿ ಅದಾವ ಹಂಗೆ. ಆಮೇಲೆ ಇಲ್ಲಿ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ. ಇವೆಲ್ಲ ವರ್ಡ್ಸ್ನ ನೀವು ಜಸ್ಟ್ ಬಿಡಿಸಿ ಬರಿಬೇಕು. ಅಲ್ಲೇ ನೀವು ಅದ್ರ ಮುಂದೆ ಸಂಧಿ ಸಮಾಸ ಮಾಡೋದು ಬೇಡ. ಜಸ್ಟ್ ವರ್ಡ್ನ ಬಿಡಿಸಿ ಬರೆದ್ರೆ ಸಾಕು. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ, ಈ ಥರ. ಇನ್ನು ಕೆಳಗಿನವುಗಳಿಗೆ ಅರ್ಥ ಬರೆಯಿರಿ. ಅರ್ಥಗಳನ್ನು ಬರಿಬೇಕು. ಈ ವರ್ಡ್ಸದ ಮೀನಿಂಗ್ ಬರಿಬೇಕು. ಸಮಾನಾರ್ಥ ಪದಗಳನ್ನು ಬರೆದ್ರೆ ಸಾಕು. ಕಡಲು ಅಂದರೆ ಸಮುದ್ರ, ಈ ಥರ ಒಂದು 2-3 ಸಮಾನಾರ್ಥಕ ಪದಗಳನ್ನು ಬರಿಬೇಕು. ಇನ್ನು ವಿರುದ್ಧಾರ್ಥಕ ಪದ ಈಸಿ ಅದಾವು. ಉನ್ನತಿ, ಪುರಾತನ, ಉತ್ಸಾಹ, ನಿರುತ್ಸಾಹ ಇಂಥವೆಲ್ಲ, ವೀರ, ಹೇಡಿ. ಸೊ ಮುಗೀತು. ಇಲ್ಲಿಗೆ ಕ್ವಶನ್ ಪೇಪರ ಫಿನಿಶ್ ಆಗ್ತೈತಿ. ಗ್ರಾಮರ್ ಪೋರ್ಷನೂ ಹಂಗೆ ಡಿಫಿಕಲ್ಟ್ ಇಲ್ಲ. ಯಾರು ಕನ್ನಡ ಮೀಡಿಯಮ್ ಒಳಗೆ ಅದೇ ರೀ, ಕನ್ನಡ ಮೀಡಿಯಮ್ ಬಿಟ್ಟು ಬೇರೆ ಮೀಡಿಯಮ್ ಇದ್ದವ್ರು ಸ್ವಲ್ಪ ಪ್ರಿಪೇರ್ ಆಗಬೇಕಾಗ್ತೈತಿ. ಅವ್ರಿಗೆ ಕಠಿಣ ಆಗ್ಬೋದು ಅನ್ಕೋತೀನಿ. ಸೊ ಇದಿಷ್ಟು ಕ್ವಶನ್ ಪೇಪರ. ಇದನ್ನು ನೋಡಿ ಒಂದು ಸಲ ಪ್ರಿಪ್ರೇಷನ್ ಮಾಡಿರಿ. ಅದಕ್ಕಿಂತ ಮೊದಲು ಇದೇ ಕ್ವಶನ್ ಪೇಪರ್ನ ಪೌಸ್ ಮಾಡಿ ಒಂದು ಸಲ ನೀವು ಒಂದು ಖಾಲಿ ಪೇಜ್ ತೊಗೊಂಡು ಸಾಲ್ವ್ ಮಾಡಿಬಿಡ್ರಿ. ಅವಾಗ ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ತೈತಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗ್ತೈತಿ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.